ಸರ್ ಗೋಲ್ಡ್ ಪ್ಲೇಟ್ ಹಾಕ್ಸಿದಿರಲ್ಲ ಸರ್ ಇಲ್ಲಿ? ಹೌದು ಮೇಡಮ್, ಕಳ್ಳರು ಕದಿಬಾರ್ದು ಅಂತೇಳಿ ಗೋಲ್ಡ್ ಎಲ್ಲ ಸೇರಿ ಗೋಲ್ಡ್ ಪ್ಲೇಟ್ ಹಾಕ್ಬಿಟ್ಟಿದ್ದೀವಿ. ಎಷ್ಟು ದೊಡ್ಡದು ಗೋಲ್ಡ್ ಪ್ಲೇಟ್, ಚಿನ್ನದ್ದೇ ಪ್ಲೇಟ್ ಹಾಕ್ಸ್ಬಿಟ್ಟಿದ್ದಾರೆ ಇಲ್ಲಿ ಡೆಕೋರೇಷನ್ ಪರ್ಪಸ್ಗೆ. ಇದು ಕರ್ಟನ್ನೇ. ಕರ್ಟನ್ನಾ ಇದು? ಓಕೆ ಓಕೆ ಓಕೆ. ನನ್ನ ಫೋಟೋಸ್ ಏನೋ ಅಂದ್ಕೊಂಡೆ ಸರ್. ಈ ಜಿಮ್ ಏರಿಯಾ ಅಂತ. ಸೊ ಇಲ್ಲೇ ಎಂಟ್ರಿ, ಇಲ್ಲಿಂದ ಕೂಡ ಹೋಗ್ಬೋದು. ನಮ್ಮ ಕಾನ್ಸೆಪ್ಟಲ್ಲಿ ಅಂದರೆ ಶಿವಂದು 3ನೇ ಕಣ್ಣು ಥರ ತೊಗೊಂಡ್ವಿ. ಇದನ್ನು ಶಿವನ್ 3ನೇ ಕಣ್ಣು ಥರ ತೊಗೊಂಡು ಅದನ್ನು ಗ್ರೇ ಕಲರಲ್ಲಿ, ಅದನ್ನು ನೀರಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ಹೆಂಗೆ ಕಾಣುತ್ತೋ. ಸೊ ಇದು ಬಂದ್ಬಿಟ್ಟು 43 ಇಲ್ಲಿಗೆ ಎಂಡ್ ಆಗುತ್ತೆ. ಅದು ಬಂದ್ಬಿಟ್ಟು ಕಾಂಪೌಂಡ್ ವಾಲು. ಸೊ ಕಾಂಪೌಂಡ್ ಕಟ್ಟಿದ್ರೆ ಎಗೈನ್ ಮತ್ತೆ ಇಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ. ಮತ್ತು ಇಲ್ಲಿ ನಾನು ಕಬ್ಬಿಣದ್ದು ಫೆನ್ಸಿಂಗ್ ಮಾಡಬೇಕಾಗತ್ತೆ. ಹಾಗಾಗಿ ಕಾಂಪೌಂಡ್ನ ಹೈಟ್ ಮಾಡಿ ಕ್ಲೋಸ್ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ನನಗೆ ವಿಂಡೋನ ಓಪನ್ ಇಟ್ಕೊಂಡೆ. ಈವನ್ ಇದು ಕೂಡ ಸಿಟ್ಟಿಂಗ್ ವಿಂಡೋ ಅಂದರೆ ಇದು ಬೆಡ್ ಸೇಮ್ ಲೆವೆಲ್ಗೆ ಮಾಡಿದ್ದೀವಿ. ಓ, ನಿಮ್ಮ ಮಕ್ಕಳದು. ಓಕೆ, ನೈಸ್. ಸೊ ಹೊರಗಡೆಯಿಂದನೂ ಹಾಗೆ ಕಾಣುತ್ತೆ. ಮಕ್ಕಳಿಬ್ರು ನಿಂತ್ಕೊಂಡಿರೋ ನಂಗೆ, ದೊಡ್ಡದಾಗಿ ಎತ್ತರದಾಗಿ ನಿಂತ್ಕೊಂಡಿರೋ ನಂಗೆ. ಇಲ್ಲಿ ಗ್ಲಾಸ್ ಇದೆ, ಅರ್ಧದಿಂದ ಈಚೆ ಗ್ಲಾಸ್ ಇದೆ, ಅರ್ಧದಿಂದ ಆಚೆ ಓಪನ್ ಇದೆ. ಮಳೆ ಬರ್ತಿದ್ರೆ ಹಾಲಲ್ಲಿ ಕೂತ್ರೆ ಮಳೆ ಬರೋದೆಲ್ಲ ನೋಡ್ಬೋದು. ಮನೆ ಸ್ಟಾರ್ಟಿಂಗ್ ಕಟ್ಟುವಾಗ ಪ್ರಾಬ್ಲಮ್ ಆಗಲ್ಲ. ಒಂದು ಹಂತಕ್ಕೆ ಬಂದು ಗಿಲಾವೆಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ಲಂಬಿಂಗ್ ಅವ್ರು ಸ್ಟಾರ್ಟ್ ಆಗ್ತಾರೆ, ಎಲೆಕ್ಟ್ರಿಷಿಯನ್ ಅವ್ರು ಸ್ಟಾರ್ಟ್ ಆಗ್ತಾರೆ, ಅಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಸಿಟ್ಟಿಂಗ್ ವಿಂಡೋ ಅಂದರೆ ನಾರ್ಮಲಿ ಇಲ್ಲಿ ಕೂರ್ಬೋದು, ಹಿಂಗೆ ಹೊರ್ಕೋಬೋದು, ಮಲಗ್ಬೋದು, ಒಂದು 2 ಫೀಟ್ ಅಗಲ ಇರುತ್ತೆ. ಸೊ ಹೀಗೆ ಕೂತ್ ಮಾತಾಡೋ ಹಾಗೆ. ನಮ್ಮ ಮನೆ ಸ್ವಂತ ಮನೆ ಇದ್ದರೆ ಹೀಗೆ ಇರಬೇಕು. ಈ ಕಡೆ ಯಾವ ಸೆಕ್ಷನ್ ಸರ್? ಮೇಡಮ್ ಇದು ಅಂದರೆ ಮನೆಯದು ಎಂಡ್ ವಾಲ್ ಅದು. ಸೊ ಇದು ಬಂದ್ಬಿಟ್ಟು 43 ಇಲ್ಲಿಗೆ ಎಂಡ್ ಆಗುತ್ತೆ. ಅದು ಬಂದ್ಬಿಟ್ಟು ಕಾಂಪೌಂಡ್ ವಾಲು. ಸೊ ಕಾಂಪೌಂಡ್ ಕಟ್ಟಿದ್ರೆ ಎಗೈನ್ ಮತ್ತೆ ಇಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ. ಮತ್ತು ಇಲ್ಲಿ ನಾನು ಕಬ್ಬಿಣದ್ದು ಫೆನ್ಸಿಂಗ್ ಮಾಡಬೇಕಾಗತ್ತೆ. ಹಾಗಾಗಿ ಕಾಂಪೌಂಡ್ನ ಹೈಟ್ ಮಾಡಿ ಕ್ಲೋಸ್ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ನನಗೆ ವಿಂಡೋನ ಓಪನ್ ಇಟ್ಕೊಂಡೆ. ಇಲ್ಲಾಂದರೆ ನನಗೆ ಮತ್ತೆ ಇಲ್ಲಿ ಕಬ್ಬಿಣದ್ದೊಂದು ಪಾರ್ಟಿಷನ್ ಮಾಡ್ಕೋಬೇಕಿತ್ತು. ಈ ಕಡೆಯಿಂದ ಆ ಕಡೆ ಓಡಾಡೋಕ್ಕೆ ಸಮಸ್ಯೆ ಆಗ್ತಾಯಿತ್ತು. ಸೊ ಕಾಂಪೌಂಡ್ನ ಮೇಲೆತ್ತಿ ಕ್ಲೋಸ್ ಮಾಡ್ಕೊಂಡ್ವಿ. ಇದನ್ನು ಓಪನ್ ಆಗಿ ಇಟ್ಕೊಂಡ್ವಿ. ಅಂದರೆ ಇದೂ ನಮ್ಗೆ ಹಾಲ್ ಥರನೇ ಫೀಲ್ ಆಗುತ್ತೆ. ಸೊ ಇಲ್ಲಿ ಕೂತ್ಕೊಂಡು ಟಿ ವಿ ನೋಡ್ಬೋದು ಅಥವಾ ಮಾತಾಡ್ಬೋದು. ಮಕ್ಕಳು ಆಟ ಆಡ್ತಾರೆ, ನೀವು ಬಂದಾಗ ನೋಡೋದಿಲ್ಲ, ಇಲ್ಲೆಲ್ಲ ಆಟ ಆಡೋದು. ಸೊ ಜಿಮ್ ಏರಿಯಾ ಥರ. ಓ, ಜಿಮ್ ಏರಿಯಾನು ಮಾಡ್ಕೊಂಡಿದ್ದೀರಾ? ಚಿಕ್ಕದು ಏನಾದರೂ ಮನೇಲಿ ಎಕ್ಸಸೈಸ್ ಮಾಡೋದು ಆ ಥರದ್ದು ಮಾಡ್ಕೊಳ್ತಾರೆ. ಚಿಕ್ಕ ಪುಟ್ಟದು ತುಂಬ ವಿಪರೀತ ಮಳೆ ಇರುವಾಗ ನಮಗೆ ಸಣ್ಣ ಪುಟ್ಟದ ಬಟ್ಟೆ ಒಣ ಹಾಕೊಳ್ಳೋದಕ್ಕೆ ಇಲ್ಲಿ ಗ್ಲಾಸ್ ಇದೆ. ಅರ್ಧದಿಂದ ಈಚೆ ಗ್ಲಾಸ್ ಇದೆ, ಅರ್ಧದಿಂದ ಆಚೆ ಓಪನ್ ಇದೆ. ಮಳೆ ಬರ್ತಿದ್ರೆ ಹಾಲಲ್ಲಿ ಕೂತ್ರೆ ಮಳೆ ಬರೋದೆಲ್ಲ ನೋಡ್ಬೋದು. ಸೊ ಇಲ್ಲಿ ಓಡಾಡ್ಬೋದು. ಬಟ್ ಮಳೆ ಮಾತ್ರ ಇಲ್ಲಿ ಲಾನ್ ಏರಿಯಾ ಏನಿದೆ ಇಲ್ಲಿಗೆ ಮಾತ್ರ ಬೀಳುತ್ತೆ. ಇದು ನಮಗೆ ಬೇಸಿಗೆಗಾಲದಲ್ಲಿ ಫುಲ್ಲು ಹೂ ಬಿಡುತ್ತೆ. ಇದು ಡಾರ್ಕ್ ಬ್ಲೂ ಕಲರ್ ಹೂ ಬಿಡುತ್ತೆ. ವಾವ್, ಕಂಪ್ಲೀಟ್ ವಾಲ್ ತುಂಬ. ನೀವು ಹೇಳ್ತಾ ಇದ್ರೆ ನಾನು ಇಮ್ಯಾಜಿನೇಷನ್ಗೆ ಹೋಗ್ತಾ ಇದ್ದೀನಿ, ಹೆಂಗೆ ಸಖತ್ತಾಗಿ ಕಾಣಿಸ್ಬೋದು ಅಂತ ಹೇಳಿ. ಸೊ ಹೂ ಬಿಡುತ್ತೆ. ಮಳೆ ಇಲ್ಲಿಂದ ಈಚೆಗೆ ಮಳೆ ಬರುತ್ತೆ, ಇಲ್ಲಿಂದ ಈಚೆಗೆ ಮಳೆ ಬರಲ್ಲ. ಮೇಲೆ ಗ್ಲಾಸ್ ಇದೆ. ಸೊ ಇಲ್ಲಿ ಚಿಕ್ಕ ಪುಟ್ಟದ ಮಕ್ಕಳು ಆಟ ಆಡೋಕ್ಕೆ ಅಥವಾ ಸಣ್ಣ ಪುಟ್ಟದ ಬಟ್ಟೆ ಒಣ ಹಾಕೊಳ್ಳೋದಕ್ಕೆ ಈ ಥರದ್ದು ಮಕ್ಕಳಿಗೆ ಏನು ಬೇಕೋ ಅದು ಆಟ ಆಡ್ಕೊಳ್ಳೋಕ್ಕೆ ನಮಗೆ ಜಿಮ್ ಏರಿಯಾ ಥರ. ಸೊ ಇದನ್ನು ಫ್ಯಾಮಿಲಿ ಪಾರ್ಟಿ ಹಾಲ್ ಥರನೂ ಯೂಸ್ ಮಾಡ್ಕೋಬೋದು. ಓಕೆ, ಆಲಿನ್ ಒನ್ ಥರ. ತುಂಬ ಜನ ಫ್ಯಾಮಿಲಿ ಏನಾದರೂ ಬಂದರೆ ಇಲ್ಲಿ ಕೂತು ಊಟ ಮಾಡೋ ಹಾಗೆ, ಟೇಬಲ್ ಹಾಕ್ಕೊಂಡು ಚಿಕ್ಕದ ಪಾರ್ಟಿ ಮಾಡ್ಕೊಳ್ಳೋ ಹಾಗೆ ಇದನ್ನು ಯೂಸ್ ಮಾಡ್ಕೋಬೋದು. ನಿಮ್ಗೆ ವರ್ಕೌಟ್ ಮಾಡಲಿಕ್ಕೆಲ್ಲ ಟೈಮ್ ಸಿಗುತ್ತಾ ಸರ್? ಬೆಳಗ್ಗೆ ಒಂದು ಅರ್ಧ ಗಂಟೆ. ನಾವೇನು ಪ್ರೊಫೆಷ್ನಲಿ ವರ್ಕೌಟ್ ಮಾಡೋದಲ್ಲ ಮೇಡಮ್. ಸುಮ್ಮನೆ ಏನಾದರೂ ಒಂದು ಮಳೆ ಇಲ್ಲ ಅಂದರೆ ಹೊರಗೆ ವಾಕ್ ಮಾಡ್ತೀವಿ. ಮಳೆ ಇದ್ದರೆ ಸ್ವಲ್ಪ ಹೊತ್ತು ಮನೆ ಒಳಗಡೆ ವಾಕ್ ಮಾಡಿ ಲೈಟಾಗಿ ಬಾಡಿ ಫ್ರೀ ಎಕ್ಸಸೈಸ್ ಮಾಡುವಂಥದ್ದು. ವಾವ್ ಸರ್, ಇದೇನು ಕಾನ್ಸೆಪ್ಟಲ್ಲಿ ಮಾಡಿರೋದು ನೀವು? ಮೇಡಮ್ ಅಂದರೆ ನಾರ್ಮಲ್ಲಾಗಿ ಪ್ಲೈನ್ ವಾಲ್ ಇಡ್ತಾಯಿದ್ರು, ಅಥವಾ ಆ ಅರ್ಧದವರೆಗೂ ಈ ಬ್ಯಾಕ್ಗ್ರೌಂಡಲ್ಲಿ ಬೇರೆ ಬೇರೆ ವುಡನ್ ಡಿಸೈನ್ ಮಾಡ್ತಾಯಿದ್ರು. ಸೊ ನಮಗೆ ಇದಕ್ಕೆ ಥೀಮಿಗೆ ಮ್ಯಾಚ್ ಆಗೋ ಥರಕ್ಕೆ ಒಂದು ಗ್ರೇ ಲೈನ್ಸ್ ಇರೋವಂಥದ್ದು. ಮತ್ತು ಕಂಪ್ಲೀಟ್ ಇದು ಒಂದು ಅಂದರೆ ನಮ್ಮ ಕಾನ್ಸೆಪ್ಟಲ್ಲಿ ಅಂದರೆ ಶಿವಂದು 3ನೇ ಕಣ್ಣು ಥರ ತೊಗೊಂಡ್ವಿ. ಇದನ್ನು ಶಿವನ್ 3ನೇ ಕಣ್ಣು ಥರ ತೊಗೊಂಡು ಅದನ್ನು ಗ್ರೇ ಕಲರಲ್ಲಿ, ಅದನ್ನು ನೀರಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ಹೆಂಗೆ ಕಾಣುತ್ತೋ ಆ ಥರದ್ದನ್ನು ಸೊ ತೊಗೊಂಡ್ವಿ. ಕ್ಲೀನಿಂಗ್ ಎಲ್ಲ ಹೇಗೆ ಸರ್? ಅಲ್ಲ ಅಂದರೆ ಮನೆ ಒಳಗೆ ಧೂಳು ಬರಲ್ಲಲ್ಲ ಮೇಡಮ್, ಕಡಿಮೆ. ಕಂಪ್ಲೀಟಾಗಿ ಈಗ ನಾವು ಅದು ಅಂದರೆ ಗೆಸ್ಟ್ ಲಾಂಚ್ ಸಪ್ರೇಟ್ ಇಟ್ಟಿರೋದ್ರಿಂದ ನಮಗೆ ಅಲ್ಲಿನೇ ಧೂಳು ಏನಾದರೂ ಬಂದರೆ ಅಲ್ಲೇ ಇರುತ್ತೆ. ಮತ್ತು ಇದು ಯಾವಾಗಲೂ ಕ್ಲೋಸ್ ಮಾಡ್ತೀವಿ, ಸಂಜೆ ಮೇಲೆ ಆನ್ ಮಾಡ್ತೀವಿ. ಮೈನ್ ರೋಡಿಂದ ನಮ್ಮ ಮನೆ ದೂರ ಇರೋದ್ರಿಂದ ಅಷ್ಟು ಧೂಳು ಬರೋಲ್ಲ ಮೇಡಮ್. ಬಂದರೆ ನಾರ್ಮಲಾಗಿ ಎಲ್ಲರೂ ಮನೇಲಿ ಬರೋ ಹಾಗೆ ಕಸ ಹೊಡೆಯೋ ಅಷ್ಟು ಧೂಳು ಬರುತ್ತೆ. ಇನ್ನು ಯೂಶ್ವಲಿ ಹೊಸ ಮನೆ ಇಲ್ಲಿವರೆಗೂ ಪರೆ ಕಟ್ಟೋದು ಆ ಥರದ್ದು ಏನಾಗಿಲ್ಲ. 2 ವರ್ಷ ಹತ್ರ ಬಂತು.
ಇನ್ನು ಮುಂದಕ್ಕೆ ಏನಾದರೂ ಪರಗಿರೆ ಕಟ್ಟುವಂಥದ್ದು ಸಾಮಾನ್ಯವಾಗಿ ಇರುತ್ತೆ, ಅದನ್ನು ಕಟ್ಕೊಳ್ತೀವಿ. ಅದು ಬಿಟ್ಟು ತುಂಬ ಧೂಳು ಅಂತ ಬಂದು ಮೇಲೆ ಕೂರುವಂಥದ್ದೇನಿಲ್ಲ. ಸರ್ ಗೋಲ್ಡ್ ಪ್ಲೇಟ್ ಹಾಕ್ಸಿದಿರಲ್ಲ ಸರ್ ಇಲ್ಲಿ? ಹೌದು ಮೇಡಮ್, ಕಳ್ಳರು ಕದಿಬಾರ್ದು ಅಂತೇಳಿ ಗೋಲ್ಡ್ ಎಲ್ಲ ಸೇರಿ ಗೋಲ್ಡ್ ಪ್ಲೇಟ್ ಹಾಕ್ಬಿಟ್ಟಿದ್ದೀವಿ. ಎಷ್ಟು ದೊಡ್ಡದು ಗೋಲ್ಡ್ ಪ್ಲೇಟ್, ಚಿನ್ನದ್ದೇ ಪ್ಲೇಟ್ ಹಾಕ್ಸ್ಬಿಟ್ಟಿದ್ದಾರೆ ಇಲ್ಲಿ ಡೆಕೋರೇಷನ್ ಪರ್ಪಸ್. ಒಂದು ಈ ಕಾನ್ಸೆಪ್ಟ್ ಬಂದಾಗ ಗೋಲ್ಡು ಚೆನ್ನಾಗಿ ಕಾಣುತ್ತೆ, ಲಕ್ಸುರಿಯಾಗಿ ಲೈಟ್ ಗೋಲ್ಡನ್ ಲೈಟ್ ಬರುತ್ತೆ. ಅದ್ರ ಪಕ್ಕದಲ್ಲಿ ಗೋಲ್ಡನ್ ಲೈಟ್ 2 ಸ್ಟ್ರೈಪ್ಸ್ ಹಾಕಿದ್ದಾರೆ. ಅದು ಸಂಜೆ ಹೊತ್ತು ಹಾಕಿದಾಗ ಸ್ಟ್ರೈಪ್ಸ್ ಮಧ್ಯದಲ್ಲಿ ನಮಗೆ ಗೋಲ್ಡನ್ ಎದ್ದು ಕಾಣುತ್ತೆ, ಲಕ್ಸುರಿಯಾಗಿ ಕಾಣುತ್ತೆ ಅಂತ ನಮ್ಮ ಇಂಟೀರಿಯರ್ ಮನ್ವಿತಾ ಅಂತ ಹೇಳಿ, ಸೊ ಅವರು ಇದನ್ನೆಲ್ಲ ಕಾನ್ಸೆಪ್ಟ್ ಮಾಡಿದ್ದು. ಈ ಮನೆ ಕಟ್ಬೇಕಾದ್ರೆ ನೀವು ಎಷ್ಟು ಬಜೆಟ್ ಇಟ್ಕೊಂಡಿದ್ರಿ, ಎಷ್ಟಾಯಿತು? ಮನೆ ಕಟ್ಟುವಾಗ ಮೇಡಮ್ ನಮಗೆ ಏನಂದರೆ ಬೇಸಿಕ್ಲಿ ಇದೊಂದು ನಾವು 43 × 59 ಅಂದರೆ 25 ಚದರ ಬರುತ್ತೆ ಮೇಡಮ್. ಸೊ 25 ಚದರ ಅಂದರೆ ನಮಗೆ 25 2 50 ಲಕ್ಷ ಬೇಸಿಕ್ ಕನ್ಸ್ಟ್ರಕ್ಷನ್ ಕಾಸ್ಟು. ಮತ್ತು ನಮಗೆ ಇನ್ನೊಂದು ಇಂಟೀರಿಯರ್ ಎಲ್ಲ ಸೇರಿದ್ರೆ 3 ಲಕ್ಷ ಅಂತ ಇಟ್ಕೊಂಡು 25 3 75 ಲಕ್ಷ ಅಂತ ಅಂದ್ಕೊಂಡ್ವಿ. ನಮಗೆ ಗ್ರೌಂಡ್ ಫ್ಲೋರ್ ಮಾತ್ರ ಮಾಡ್ಕೊಂಡು ಮೇಲ್ಗಡೆ ಒಂದು ವಾಟರ್ ಟ್ಯಾಂಕಿಗೆ ಇಡಬೇಕು ಅಂತ 10x10 ರೂಮ್ ಕಟ್ಟೋಣ. ಅಲ್ಲಿಗೆ ಏನಾದರೂ ವೇಸ್ಟೇಜು ಪ್ಲೈವುಡ್ಡು ಆ ಥರದ್ದು ಏನಾದರೂ ಈ ಫ್ರಿಡ್ಜ್ ಬಾಕ್ಸು, ವಾಷಿಂಗ್ ಮಿಷಿನ್ ಬಾಕ್ಸ್ಗಳೆಲ್ಲ ಇಡ್ಲಿಕ್ಕೆ ಒಂದು ಸ್ಪೇಸ್ ಬೇಕಾಗತ್ತೆ ಅಂತ ಯೋಚನೆ ಮಾಡಿದ್ರು. 10x10 ಇಡೋ ಬದಲು ಒಂದು 16x16 ಮಾಸ್ಟರ್ ಬೆಡ್ರೂಮ್ ಇತ್ತು. ಸೊ ಮೇಲ್ಗಡೆ ಹಾಗೆ ಇದು ಮಾಡಿಕೊಂಡ್ರೆ ಎಲಿವೇಶನ್ ಚೆನ್ನಾಗಿ ಬರುತ್ತೆ ಅಂತ ಮೇಲ್ಗಡೆ ಅಂತ ತೊಗೊಂಡ್ವಿ. ಓವರಾಲ್ ಇದು ಪ್ಲಸ್ ಅದು ಸೇರಿಕೊಂಡು ಮತ್ತು ಹೊರಗಡೆ ಆರ್ ಸಿ ಸಿ ಏರಿಯಾ ಅಂತ ಏನು ಬರುತ್ತೆ ಮೇಡಮ್, ಆ ಪಕ್ಕದ್ದು ಅಡುಗೆ ಮನೆಯದು ಅದೆಲ್ಲ ಸೇರಿ ನಮಗೆ ಒಂದು ಹತ್ತತ್ರ 42 ಚದರ ಬರುತ್ತೆ. ಸೊ 42 ಚದರಕ್ಕೆ ನಮಗೆ ಬೇಸಿಕ್ ಕಾಸ್ಟು ಒಂದು 1,10,00,000 ಮುಗೀತು ಕನ್ಸ್ಟ್ರಕ್ಷನ್ ಕಾಸ್ಟು. ಕಾಂಪೌಂಡು ಹಿಂದೆ ಒಂದು ಕ್ವಾರ್ಟರ್ಸ್ ಥರ ಪ್ಲೇ ಓವರ್ ಬ್ಲಾಕ್ಸ್ ಎಲ್ಲ ಅಷ್ಟಾಗಿ ಇನ್ನು 32 ಲಕ್ಷ ಅಷ್ಟು ನಮಗೆ ಇಂಟೀರಿಯರ್ ಕಾಸ್ಟ್ ಆಯಿತು. ಮತ್ತು ಇನ್ನೊಂದು 7-8 ಲಕ್ಷ ನಮಗೆ ಗೃಹಪ್ರವೇಶದ ಖರ್ಚು. ನಮ್ಮದೆಲ್ಲ ಕಂಪ್ಲೀಟ್ ಮನೆ ಗೃಹಪ್ರವೇಶ ಆಗೋ ಹೊತ್ತಿಗೆ 1.5 ಕೋಟಿ ಆಗಿತ್ತು. 1.5 ಕೋಟಿ ಸರ್? ಮೇಡಮ್ ಅದರಲ್ಲಿ ಮೇಜರ್ ಮನೆಯವ್ರದ್ದು ಕಾಂಟ್ರಿಬ್ಯೂಷನ್ 64 ಲಕ್ಷ ಲೋನ್ ಮಾಡಿಕೊಟ್ಟಿದ್ರು. ಸೊ ನಮಗೆ ಒಂದು 10 ವರ್ಷದಿಂದ ಉಳಿಸಿದ್ದು ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ದುಡ್ಡು ಮತ್ತು ಇನ್ನು ಸ್ವಲ್ಪ ಸಾಲ ತೊಗೊಂಡು ಮನೆ ಕಂಪ್ಲೀಟ್ ಮಾಡೋದು. ಅಂದರೆ ನಿಮ್ದು ಹಳ್ಳಿ ಮನೆ ಊರಲ್ಲಿ ಇದೇ ಥರ ಇತ್ತಾ? ತುಂಬ ದೊಡ್ಡ ಮನೆ ಮೇಡಮ್, ಅದು 33 ಅಡಿ ಅಗಲ 100 ಅಡಿ ಉದ್ದ ಇತ್ತು. ಅದು ದೊಡ್ಡ ಮನೆ, ತುಂಬ ದೊಡ್ಡ ಮನೆ, ಹಂಚಿನ ಮನೆ. ನಮ್ಮ ತಂದೆ ಕಟ್ಟಿದ್ದು 1987ನೇ ಇಸ್ವಿಲಿ. ಬಟ್ ನಾವು ಇಲ್ಲಿಗೆ ಶಿಫ್ಟ್ ಆಗಿ 10 ವರ್ಷ ಹಾಳು ಬಿದ್ದಿದ್ದರಿಂದ ಮಳೆ ಎಲ್ಲ ಹೋಗಿ ತುಂಬ ಹಂಚೆಲ್ಲ ಹೊಡೆದೋಗಿತ್ತು. ತುಂಬ 10 ವರ್ಷ ಯಾವುದೂ ಓಪನ್ ಮಾಡದೇ ಇದ್ದಾಗ ಅಲ್ಲಿ ಪರೆ ಕಟ್ಟೋದು ಆ ಥರದ್ದೆಲ್ಲ ಹಾವು ಬೇರೆ ಥರದ್ದೆಲ್ಲ ಸೇರಿಕೊಂಡು ಹಾಳಾಗೋಯ್ತು. ಮೊನ್ನೆ ರೀಸೆಂಟಾಗಿ ಒಂದು 2 ಮಂತ್ಸ್ ಬ್ಯಾಕು ಅದನ್ನು ಕೆಡಿಸಿದ್ವಿ. ಓಕೆ, ಇವಾಗ ಎಲ್ಲ ಹೇಳ್ತಾರೆ ಜೀವನದಲ್ಲಿ ಏನಾದರೂ ಮನೆ ಕಟ್ಟೋದು ಕೈ ಹಾಕಿದರೆ ಅರ್ಧ ಆಯಸ್ಸು ಕಳ್ಕೊಂಡಂಗೆ ಅಂತ, ಅಷ್ಟು ಸುಸ್ತೊಡ್ದು ಹೋಗ್ತೀವಿ ಅಂತ. ನಿಮ್ಮ ಲೈಫಲ್ಲಿ ಹಂಗೆ ಆಯ್ತಾ ಸರ್? ಯಾಕೆಂದರೆ ಹತ್ತತ್ರ 1.5 ಕೋಟಿ ಬಜೆಟ್ ಆಯ್ತಲ್ಲ? ಅಲ್ಲ, ಫೈನಾನ್ಷಿಯಲಿ ಅಂತಲ್ಲ ಮೇಡಮ್, 2 ವರ್ಷ ಮನೆ ಹಿಂಗೆ ಕಟ್ಟಬೇಕು ಅಂತ ಕನಸಿಟ್ಕೊಂಡಿದ್ವಲ್ಲ. 2 ವರ್ಷ ನಮಗೆ ಇನ್ನು ಸ್ವಲ್ಪ ದಿನ ಅಲ್ವಾ ಅಂತ ಯೋಚನೆ ಮಾಡ್ತಾ 2 ವರ್ಷ ಟೈಮು ಕಂಪ್ಲೀಟ್ ಫುಲ್ ಪ್ಲೆಡ್ಜ್ ಆಗಿ ಮನೆಗೆ ನಮ್ಮದು ಬಿಸ್ನೆಸ್ ಎಲ್ಲ ಬಿಟ್ಟು ಮನೆ ಕಟ್ಟಬೇಕು, ಮನೆ ಮುಗಿಸ್ಬೇಕು ಅಂದ್ಕೊಂಡು 2 ವರ್ಷ ಪೂರ್ತಿ ನನ್ನ ಲೈಫ್ ಟೈಮಲ್ಲಿ ಅರ್ಧ 2 ವರ್ಷ ಕಂಪ್ಲೀಟ್ ಮನೆಗೆ ಹೋಗ್ಬಿಡ್ತು. ಇನ್ನು ಸ್ವಲ್ಪ ದಿನ ಅಲ್ವಾ ಅಂತ. ಮನೆ ಸ್ಟಾರ್ಟಿಂಗ್ ಕಟ್ಟುವಾಗ ಪ್ರಾಬ್ಲಮ್ ಆಗಲ್ಲ, ಒಂದು ಹಂತಕ್ಕೆ ಬಂದು ಗಿಲಾವೆಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ಲಂಬಿಂಗ್ ಅವ್ರು ಸ್ಟಾರ್ಟ್ ಆಗ್ತಾರೆ, ಎಲೆಕ್ಟ್ರಿಷಿಯನ್ ಅವ್ರು ಸ್ಟಾರ್ಟ್ ಆಗ್ತಾರೆ, ಅಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಒಟ್ಟೊಟ್ಟಿಗೆ ಬರ್ತಿರ್ತಾರೆ, ಬರೋದೇ ಇಲ್ಲ ಅಂದರೆ ಯಾರೂ ಬರಲ್ಲ, ಬಂದರೆ ಎಲ್ಲರೂ ಒಂದೇ ದಿನ ಬರ್ತಾರೆ, ಎಲ್ಲ ಒಂದೇ ಜಾಗದಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆ ಥರ. ಸೊ ಅಲ್ಲಿ ಕಾಂಪ್ಲಿಕೇಶನ್ಸ್ ಸ್ಟಾರ್ಟ್ ಆಗುತ್ತೆ. ಅದು ಮನೆ ಕಟ್ಟಿರೋರಿಗೆ ಅರ್ಥ ಆಗುತ್ತೆ, ಗೊತ್ತಾ. ಪೀಕ್ ಟೈಮ್ ಇದೆಯಲ್ಲ, ಅದು ಆ ಟೈಮಲ್ಲಿ ಮನೆ ಯಾಕಾದರೂ ಕಟ್ತೀವೋ, ಬಾಡಿಗೆ ಮನೆಯಲ್ಲೇ ಆರಾಮಾಗಿರ್ಬೋದೇನೋ ಅನ್ನೋ ಅಷ್ಟು ಫ್ರಸ್ಟ್ರೇಷನ್ಗೆ ಹೋಗ್ಬಿಡ್ತೀವಿ ಆ ಟೈಮ್. ಸೊ ಇಲ್ಲಿ ಏನಂದರೆ ಮೇಡಮ್, ಒಂದು ಹಾಲು ಅಥವಾ ಅಡುಗೆ ಮನೇಲಿ ಇದ್ದರೆ ಅಲ್ಲಿಂದ ಕಮ್ಯುನಿಕೇಟ್ ಮಾಡಿದ್ರೆ, ಇಲ್ಲ ಹಾಲು, ಡೈನಿಂಗ್ ಹಾಲು, ಇಲ್ಲ ಗಾರ್ಡನ್ನು ಎಲ್ಲ ಕಡೆನೂ ನಮಗೆ ಸಿಗಬೇಕು ಒಂದು. ಮತ್ತು 3 ರೂಮ್ಗಳದ್ದು ಬಾಗಿಲು ಹತ್ತತ್ರನೇ ಇಟ್ಟಿದ್ದೀವಿ. ಎಷ್ಟು ರೂಮ್ ಇದೆ ಸರ್? 4 ರೂಮ್ ಇದೆ. 3 ರೂಮ್ದು ಬಾಗಿಲುಗಳು ಹತ್ತತ್ರ ಇಟ್ಕೊಂಡಿದ್ದೀವಿ. ಓಕೆ. ಇದು ಏನಂದರೆ ಗೆಸ್ಟ್ ರೂಮು. ನಮಗೆ ಗೆಸ್ಟ್ ರೂಮ್ಗೆ ಸ್ವಲ್ಪ ಹಿಂದೆ ಕಾಮನ್ ಟಾಯ್ಲೆಟ್ ಇಟ್ಟಿದ್ದೀವಿ. ಈ ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್ ಥರನೂ ಇರಬೇಕು, ಮತ್ತು ಹೊರಗಡೆಯವ್ರಿಗೆ ಕಾಮನ್ ಟಾಯ್ಲೆಟ್ ಥರನೂ ಇರಬೇಕು. ಸೊ ಇಲ್ಲಿ ನಮಗೆ ನಮ್ಮ ಮನೇಲಿ ಇದ್ದಿದ್ದು ಹಳೆ ಮಂಚ ಒಂದು ಹಾಕಿಬಿಟ್ಟು ಕಾಮನ್ನಾಗಿ ಒಂದು ವಾರ್ಡ್ರೋಬ್ ಇದೆ, ಇನ್ನೊಂದು ಸಿಟ್ಟಿಂಗ್ ವಿಂಡೋ ಇಟ್ಕೊಂಡಿದ್ದೀವಿ ಮೇಡಮ್. ವಾವ್, ಚೆನ್ನಾಗಿದೆ ಸರ್ ವಿಂಡೋ ಡಿಸೈನು. ಹೌದಾ. ಇವಾಗ ನಮಗೆ ಸೊ ಸಿಟ್ಟಿಂಗ್ ವಿಂಡೋ ಅಂದರೆ ನಾರ್ಮಲಿ ಇಲ್ಲಿ ಕೂರ್ಬೋದು, ಹಿಂಗೆ ಹೊರಕೋಬೋದು, ಮಲಗ್ಬೋದು, ಒಂದು 2 ಫೀಟ್ ಅಗಲ ಇರುತ್ತೆ. ಸೊ ಹೀಗೆ ಕೂತು ಮಾತಾಡೋ ಹಾಗೆ, ಇಬ್ಬರು ಬೇಜಾರಾದರೆ ಸುಮ್ಮನೆ ಇಲ್ಲ ಕಿಟಕಿ ಹತ್ರ ನೋಡ್ತಾ ಕೂರೋ ಹಾಗೆ.
ಕಂಪ್ಲೀಟ್ ದೊಡ್ಡದು ವಿಂಡೋಸ್ ಇದೆಯಲ್ಲ ನೋಡೋ ಹಾಗೆ. ಸೊ 2 feet ವಿಡ್ತ್ ಬರುತ್ತೆ ಸಿಟ್ಟಿಂಗ್ ವಿಂಡೋ. ಇದಕ್ಕೊಂದು ಲಕ್ಸುರಿ ಪ್ಯಾಲೇಸ್ದು ಆ ಥರ ಆರ್ಚ್ ಬರೋ ಹಾಗೆ ಒಂದು ವುಡನ್ ಆರ್ಚ್ ಮಾಡಿದ್ದೀವಿ. ಈ ರೂಮ್ಗೆ ಇದೊಂದು ಹೈಲೈಟ್. ಅಂದರೆ ಗೆಸ್ಟ್ ಯಾರಾದರೂ ಬಂದು ಉಳ್ಕೊಂಡ್ರು ನಾವು ಪ್ಯಾಲೇಸಲ್ಲಿ ಯಾವುದೋ ಒಂದು ರೂಮಲ್ಲಿ ಉಳ್ಕೊಂಡಿದ್ದೀವಿ ಅಂತ ಫೀಲ್ ಬರಬೇಕು, ಆ ರೀತಿಯಾಗಿ ಕೊಟ್ಟಿದ್ದಾರೆ ನೋಡಿ. ಹೌದೌದು, ನೀವೆಲ್ಲ ಬಂದರೆ ರಾಜಾರಾಣಿ ಈ ಥರ ಫೀಲ್ ಮಾಡ್ಕೋಬೇಕು ಇಲ್ಲಿದ್ರೆ. ಓಕೆ, ಅಂದರೆ ಗೆಸ್ಟ್ ರೂಮ್ ಇಷ್ಟು ದೊಡ್ಡದಾಗಿದೆ. ಹಾಂ ಸರ್. ಸೊ ಇದೊಂದು ಕಾಮನ್ ಟಾಯ್ಲೆಟು. ಇದು ಮಾಸ್ಟರ್ ಬೆಡ್ರೂಮಾ? ಇಲ್ಲ, ಇದು ಕಿಡ್ಸ್ ರೂಮು. ಕಿಡ್ಸ್ ರೂಮ್, ವಾ ನೈಸ್. ಸೊ ಕಿಡ್ಸ್ ರೂಮು. ಪ್ರತಿ ರೂಮ್ದು ಕರ್ಟನ್ದು ಕಾನ್ಸೆಪ್ಟು ಬೇರೆ ಥರ ಮಾಡಿದ್ದೀವಿ. ಓಕೆ, ಏನು ಫೋಟೋಸ್ ಇದೆ. ಸೊ ಇದು ಕೂಡ ಸಿಟ್ಟಿಂಗ್ ವಿಂಡೋ. ಸಿಟ್ಟಿಂಗ್ ವಿಂಡೋ ಅಂದರೆ ಇದು ಬೆಡ್ ಸೇಮ್ ಲೆವೆಲ್ಗೆ ಮಾಡಿದ್ದೀವಿ. ಓ, ನಿಮ್ಮ ಮಕ್ಕಳದು. ಓಕೆ, ನೈಸ್. ಸೊ ಹೊರಗಡೆಯಿಂದನೂ ಹಾಗೆ ಕಾಣುತ್ತೆ. ಮಕ್ಕಳಿಬ್ರು ನಿಂತ್ಕೊಂಡಿರೋ ನಂಗೆ, ದೊಡ್ಡದಾಗಿ ಎತ್ತರದಾಗಿ ನಿಂತ್ಕೊಂಡಿರೋ ನಂಗೆ. ಸೊ ಇದು ಬೆಡ್ಡು ಮತ್ತು ಇದು ಎರಡು ಸಮವಾಗೇ ಇದೆ. ಸಿಟ್ಟಿಂಗ್ ವಿಂಡೋನಾದರೂ ಮಾಡ್ಕೋಬೋದು, ಸ್ಲೀಪಿಂಗ್ ವಿಂಡೋನಾದರೂ ಮಾಡ್ಕೋಬೋದು, ಎರಡೂ. ಇದೇನು ಕರ್ಟನ್ ಅಂದರೆ ನಮ್ಗೆ ಬೆಳಕು ಬೇಕು ಅಂದರೆ, ಸೊ ಈಗಂದರೆ ಬೆಳಕು ಬರುತ್ತೆ. ಸೊ ಬೆಳಕು ಬೇಡ ನಮಗೆ ಇಷ್ಟು ಸಾಕು ಅಂದರೆ ಹಿಂಗೆ ಮಾಡ್ಕೋಬೋದು. ಕರ್ಟನ್ನೇ ಬೇಡ ಅಂದರೆ ಹೀಗೆ ಎತ್ಕೋಬೋದು. ವಾವ್, ನೈಸ್. ಸೊ ಅಂದರೆ ಮನೆಯಲ್ಲಿ ಪ್ರತಿಯೊಂದು ಕರ್ಟನ್ನು ಬೇರೆ ಬೇರೆ ಥರ ಇಟ್ಕೊಂಡಿದ್ದೀವಿ. ಇದೆಲ್ಲ ಕಬೋರ್ಡ್ಸು. ಮಕ್ಳುಗಳು ಚಿಕ್ಕವರಾಗಿದ್ದರಿಂದ ಅವ್ರ ಕೈಗೆ ಸಿಗೋ ಹಾಗೆ ದೊಡ್ಡದು ಡ್ರಾಯರ್ಸ್ ಮಾಡ್ಕೊಂಡ್ವಿ, ಅವ್ರ ಬಟ್ಟೆಗಳು ತಗೊಳ್ಳೋ ಹಾಗೆ. ಇನ್ ಕೇಸ್ ಸ್ವಲ್ಪ ದೊಡ್ಡವರಾದ್ಮೇಲೆ ಅಂದರೆ ಸೊ ದೊಡ್ಡದಾಗಿ ಕಬೋರ್ಡ್ಗಳು ಮಾಡಿದ್ವಿ. ಇದು ಹಳೆ ಕಬೋರ್ಡ್ಗಳು ಬರುತ್ತಲ್ಲ, ಆ ಕಾನ್ಸೆಪ್ಟಲ್ಲಿ ಮಾಡಿ ಅವ್ರ ಹೈಟಿಗೆ ತಕ್ಕ ಹಾಗೆ ಡ್ರಾಯರ್ಸ್ ಇಲ್ಲಿ ಕೆಳಗಡೆ ಮಾಡಿದ್ವಿ. ಓಕೆ, ಎಲ್ಲ ಕಂಪ್ಲೀಟ್ ಪ್ಲೈವುಡ್ಡು. ಲುಕ್ ಎಲ್ಲ ಬೇರೆ ಥರ ಕಾಣಿಸ್ತಾ ಇದೆ. ಹೌದು. ಸೊ ಅಂದರೆ ನಮಗೆ ಬಾತ್ರೂಮ್ ಇದ್ರೂ ಈಗ ಅಟ್ಯಾಚ್ ಬಾತ್ರೂಮ್ ಇದೆ ಅನ್ನೋ ಹಾಗೆ ಗೊತ್ತಾಗಲ್ಲ. ಸೊ ಕಂಪ್ಲೀಟ್ ಇದರಲ್ಲಿ ಈ ಅಟ್ಯಾಚ್ ಬಾತ್ರೂಮು ವಿತ್ ಆಟೋ ಕ್ಲೋಸರ್ ಹಾಕಿದ್ದೀವಿ. ಅಂದರೆ ನಮಗೆ ಅದು ತೆಗೆದು ಓಪನ್ ಮಾಡಿ ಬಿಟ್ಟರೆ ಬಾತ್ರೂಮ್ದು ಸ್ಮೆಲ್ ಬರೋ ಹಾಗೆ ಈ ಆಟೋ ಕ್ಲೋಸರ್ ಹಾಕಿ ಓಪನ್ ಮಾಡಿ ಬಿಟ್ಟರೆ ಆಟೋ ಕ್ಲೋಸ್ ಆಗೋ ಹಾಗೆ ನಾರ್ಮಲ್ ಡೋರ್ಗೆ ಒಂದು ಆಟೋ ಕ್ಲೋಸರ್ ಹಾಕಿದ್ದೀವಿ ಅಷ್ಟೇ. ಹಾಗೆ ಇದು 2 ರೂಮಿಗೆ ಮಾತ್ರ ಅಟ್ಯಾಚ್ ಬಾತ್ರೂಮ್ ಇಟ್ಕೊಂಡಿದ್ದೀವಿ. ಓಕೆ, ನೈಸ್. ಇವಳು ಮಗಳು ವಿಸ್ಮಿತಾ ಅಂತ ಹೇಳಿ 6th ಓದ್ತಾ ಇದ್ದಾಳೆ. ಇವನು ಕಲ್ಪಕ್ ಅಂತ ಹೇಳಿ 1ನೇ ಕ್ಲಾಸ್ ಮಾಸ್ಟರ್ PhD ಮಾಡ್ತಾ ಇದ್ದಾನೆ. ಓ ವಾವ್, ನೈಸ್. ಅದಕ್ಕೇನೆ ಟ್ಯಾಪ್ ಎಲ್ಲ ಇಟ್ಕೊಂಡಿದ್ದಾರೆ, ರಿಸರ್ಚ್ ಮಾಡ್ತಾ ಇದ್ದಾರೆ. ಹೆಂಗೆ ಇಲ್ಲೆಲ್ಲ ಯಾರಿಗೆ ಹೊಡಿಯೋದು ಹೆಂಗೆ, ಗಲಾಟೆ ಮಾಡೋದು ಹೆಂಗೆ, ಅಮ್ಮನ ಅಳಿಸೋದು ಹೆಂಗೆ. ಅದರಲ್ಲಿ 2 ಡಾಕ್ಟರೇಟ್ ಸಿಕ್ಕಿದೆ. ಡಾಕ್ಟರ್ ಕೀರ್ತನ್ ಅಂತ ಹೇಳಿ. ಓಕೆ, ಡಾಕ್ಟರ್ ಕೀರ್ತನ್. ಓಕೆ, ಇದು ಮಾಸ್ಟರ್ ಬೆಡ್ರೂಮ್. ಇದು ಒಂದು ರೀತಿ ಬೇರೆ ರೀತಿ ಕಾನ್ಸೆಪ್ಟ್ ಮಾಡಿದ್ದೀರಾ ಅನ್ಕೊಳ್ತೀನಿ. ಸರ್, ವಾಲ್ ಏನು ಈ ಥರ ಡಿಸೈನ್ ಮಾಡಿದ್ದೀರಲ್ಲ, ಸ್ಟೋನ್ ವರ್ಕ್. ತೀರ ನಮ್ಮ ಮನೆಯವ್ರ ಕಿರಿಕಿರಿ ಮಾಡಿದ್ರೆ ಒಂದು ಕಲ್ಲು ಎಬ್ಬಿಟ್ಟು ಹಂಗೆ ಬೀಳಿಸ್ಬಿಡೋ ಹಾಗೆ. ನೀವು ಮೇಡಮ್ ಏನಾರು ಕೇಳಿಸ್ಕೊಬೇಕು ಇವಾಗ. ಅಂದರೆ ಇದೆಲ್ಲ ಫೈಬರ್ ಮೇಡಮ್, ಅದು ಪಾಲಿಕಾರ್ಬನ್ ಶೀಟ್ಸ್ ಅಂತಾರೆ ಅಥವಾ ಬೇರೆ ಏನೇನೋ ಕರೀತಾರೆ. ಸೊ ಫೈಬರ್ ಅಂದರೆ ಪ್ಲಾಸ್ಟಿಕ್ಕು ಅಲ್ಲ, ಈ ಕಡೆ ಆ ಥರ ಮೆಟೀರಿಯಲಲ್ಲಿ ಇದನ್ನು ಮಾಡುವಂಥದ್ದು. ಸೊ ನಾರ್ಮಲಿ ಬ್ಲ್ಯಾಕ್ ಥೀಮ್ ಇಟ್ಕೊಂಡು ವುಡ್ ಥೀಮ್ಗೆ ಚೆನ್ನಾಗಾಗತ್ತೆ ಅಂತ ಸೊ ಕಂಪ್ಲೀಟ್ ಸ್ವಲ್ಪ ವುಡ್ ಥೀಮ್ ಇಟ್ಕೊಂಡು ಆ ಕಲರ್ ತೊಗೊಂಡಿದ್ದೀವಿ. ನಾರ್ಮಲಿ ಅದೇ ರೂಮ್ ಥರ ಆ್ಯಸ್ ಯೂಶ್ವಲ್ ಈ ಕಡೆ ಒಂದು ಅಟ್ಯಾಚ್ ಬಾತ್ರೂಮು. ಹೀಗೆ ನಾರ್ಮಲ್ ಇದಕ್ಕೂ ಆಟೋ ಕ್ಲೋಸರು. ಮತ್ತು ಇದು ಫ್ರೆಶ್ ಆಗಿ ಯಾವಾಗ ಹಾಕೊಂಬಂದಾಗ ಹಾಕೋದಕ್ಕೆ ಅಂತ ಬಟ್ಟೆಗಳು ಎಲ್ಲರೂ ಅಂದರೆ ಬಾಗಿಲಿಂದ ಹಾಕ್ತೀವಲ್ಲ, ಅದ್ರ ಬದಲು ನೇತಾಕಕ್ಕೆ ಅಂತ ಬಟ್ಟೆಗಳು ಇದು ನಾರ್ಮಲಾಗಿ. ಮತ್ತು ಚಿಕ್ಕ ಪುಟ್ಟದ ಬಟ್ಟೆಗಳೇನಾದರೂ ಇಟ್ಕೊಳ್ಳೋಕ್ಕೆ. ಇದು ನಮಗೆ ಆ ರೂಮ್ದು ಬೇರೆ ಥರ, ಈ ರೂಮ್ದು ಥೀಮು ಬೇರೆ ಥರ ಇಟ್ಕೊಂಡಿದ್ದೀವಿ. ಏನು ಶೀಟ್ ಸರ್ ಇದು? ಇದು ನಿಮ್ಗೆ ಅಕ್ರಲಿಕ್ ಶೀಟ್ ಅಂತ ಕರೀತಾರೆ. ಓಕೆ, ಅಕ್ರಲಿಕ್ ಶೀಟ್ಸು. ಸೊ ಇದು ನಾರ್ಮಲ್ ಆಗಿ ನಮಗೆ ಅವ್ರದ್ದು ಪಾರ್ಟಿಷನ್ಸ್ ಬೇರೆ ಇದೆ, ನಮ್ಮದು ಪಾರ್ಟಿಷನ್ಸ್ ಬೇರೆ ಇದೆ. ಈಗ ನಮ್ಗೆ ಏನಾದರೂ ಈಗ ಅವ್ರದ್ದು ಸಣ್ಣ ಚಿಕ್ಕ ಪುಟ್ಟದ್ದು ಮೇಕಪ್ ಕಿಟ್ಸು, ಅರ್ಜೆಂಟಾಗಿ ಹಾಕ್ಕೊಳ್ಳುವಂಥ ವಾಚ್ಗಳು, ಎಮರ್ಜೆನ್ಸಿ, ಸೊ ಆ ಥರದ್ದು ಪಾರ್ಟಿಷನ್ಸ್. ನಂದೊಂದು ಈ ಥರದ್ದು ಇಬ್ಬರದ್ದು ಸಪ್ರೇಟು. ಹೀಗೆ ಅಂದರೆ ಮೇಲ್ಗಡೆ ಒಂದು ಪೋರ್ಷನ್ ಖಾಲಿ ಬಿಡ್ತಾ ಇದ್ವಲ್ಲ, ಅದ್ರ ಬದಲು ವಾರ್ಡ್ರೋಬ್ ಒಳಗಡೆ ಮೇಲ್ಗಡೆ ತನಕ ತೊಗೊಂಡಿರೋ ಅಂಥದ್ದು. ಓಕೆ, ನೈಸ್. ನೋಡಿ ನೀವು ನಿಮ್ಮ ಮನೇಲಿ ಯಾವ ರೀತಿಯಾಗಿ ವಾರ್ಡ್ರೋಬ್ ಮಾಡ್ಬೋದು ಅಂತ ಹೇಳಿ. ಯಾಕೆಂದರೆ ಎಲ್ರಿಗೂ ಕೂಡ ಹುಡುಗಿರಿಗೆ ಈ ಥರ ಎಲ್ಲ ಮಾಡಿಸ್ಕೊಂಡಿರ್ತೀವಿ. ಇಲ್ಲಿ ನೋಡಿ ಸರು ಕೂಡ ಅವ್ರಿಗೆ ಸಪ್ರೇಟಾಗಿ ಮಾಡಿಸ್ಕೊಂಡಿರೋ ವಾಚು ಎಲ್ಲ ಇಟ್ಕೊಳ್ಳೋದಕ್ಕೆ ಜಾಗ ಸಿಕ್ಕಿದೆ ಅಂದಂಗೆ ಆಯ್ತು ನಿಮಗೆಲ್ಲ. ಅದು ಬಿಟ್ಟು ನಾರ್ಮಲಿ ನಮಗೆ ಈ ಬೇರೆ ಬ್ಯಾಗ್ಗಳು ಈ ಥರದ್ದೆಲ್ಲ ಎಮರ್ಜೆನ್ಸಿ ಏನು ಬೇಕೋ ಆ ಥರದ್ದೆಲ್ಲ ಇಟ್ಕೊಳ್ಳೋದಕ್ಕೆ ಐಟಮ್ಸು, ಮೆಡಿಕಲ್ದು ಅಥವಾ ಹಾಸ್ಪಿಟಲ್ಸ್ದು ಆ ಥರದ್ದು ಏನಾದರೂ ಇಟ್ಕೊಳ್ಳೋದಕ್ಕೆ. ಇನ್ನು ಈಗ ಅವ್ರದ್ದು ಸ್ಯಾರಿಗಳು ಹೀಗೆ. ಆದರೆ ಈಗ ಅವಳು ಈಗ ನನ್ನ ಹೆಂಡತಿ 5 ಕಲಡಿ ಇದ್ದಾಳೆ,
ಆ ಹೈಟಿಗೆ ಇದು ಮಾಡೋಕ್ಕಾಗಲ್ಲ. ಸೊ ಇದನ್ನು ಹೀಗೆ ಹೇಳ್ಕೊಳ್ಳೋದು, ಅದು ನಮಗೆ ಏನು ಬೇಕೋ ಅದು ತಗೊಂಡು ಓಕೆ ಮತ್ತು ಮೇಲೆ ಎತ್ತಿದ್ರೆ ಇರೋ ಹಾಗೆ, ಅಂದರೆ ನಮಗೆ ಈ ಜಾಗ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ. ನೋಡಿ ನಿಮ್ಮ ಮನೆಯಲ್ಲೂ ನಿಮ್ಮ ಮಿಸ್ಸಸ್ಗೆ ಈ ಥರದ್ದೊಂದು ವಾರ್ಡ್ರೋಬ್ ಮಾಡಿಸ್ಕೊಂಡು ಫುಲ್ ಖುಷಿ ಪಟ್ಬಿಡ್ತಾರೆ. ಇನ್ನು ಯೂಶ್ವಲಿ ಏನಾದರೂ ಅರ್ಜೆಂಟ್ ಬೇಕಾಗಿರೋ ಡ್ರೆಸ್ಗಳು ಡೈಲಿ ಯೂಸೇಜ್ ಇರೋಂಥದ್ದು. ಸೊ ಹೀಗೆ ನಮಗೆ ಪ್ರತಿಯೊಂದು ಎಲ್ಲ ಕೆಳಗಡೆನೇ ಜೋಡಿಸ್ಕೊಂಡ್ರೆ ಎಲ್ಲರೂ ಮನೆಯಲ್ಲೂ ನಾನು ಅಬ್ಸರ್ವ್ ಮಾಡಿರೋದು ನಮ್ಮ 7 ಅಡಿ ಮೇಲ್ಗಡೆ ಸ್ಪೇಸ್ ಪೂರ್ತಿ ವೇಸ್ಟೇ. ಹೌದು ಹೌದು. ಅದಕ್ಕೆ ಎಲ್ಲ ಏನು ಮಾಡಿಬಿಡ್ತಾರೆ, ಸಜ್ಜಾ ಹಾಕಿಬಿಡ್ತಾರೆ. ಸಜ್ಜಾ ಹಾಕಿ ಸಜ್ಜಾ ಕೆಳಗಡೆ, ಸಜ್ಜಾ ಮೇಲ್ಗಡೆ ಸುಮ್ಮನೆ ಪ್ಲೈನ್ ಬಾಕ್ಸ್ ಮಾಡ್ತಾರೆ. ಸೊ ನಮ್ಗೆ ಅದಿನ್ನು ಅಕ್ವಡ ಕಾಣಿಸುತ್ತೆ ಇದೆಷ್ಟು. ಅದಕ್ಕೆ ಸೊ ಆ ಹೈಟಿಂದ ನಮಗೆ ಏನಾದರೂ ಎಳಿಲಿಕ್ಕೆ ಹಾಕ್ಲಿಕ್ಕೆ ಮಾಡಲಿಕ್ಕೆ ಇದು ಯೂಸ್ ಆಗುತ್ತೆ. ಅಂದರೆ ನಾನು ಅವಾಗಲೇ ಹೇಳಿದ್ನಲ್ಲ ಈ ಜಿಮ್ ಏರಿಯಾ ಅಂತ. ಸೊ ಇಲ್ಲಿಂದ ಕೂಡ ಹೋಗ್ಬೋದು, ಜಿಮ್ ಏರಿಯಾಯಿಂದ ಹೋಗ್ಬೋದು. ಮತ್ತು ನಮಗೆ ಯೂಶಲಿ 3 ಟ್ರ್ಯಾಕ್ ಡೋರ್ಸ್ ಇದೆ. ಕಮ್ಯುನಿಕೇಷನ್ ಮಾಡಲಿಕ್ಕೆ ಏನಾದರೂ ಸಮಸ್ಯೆ ಇದ್ದರೆ ಹಾಗೇ ಹೋಗಿ ಬರಬೇಕು ಅಂತೇನಿಲ್ಲ. ಸೊ ನಾವು ಹಿಂಗೆ ಡೋರ್ ತಗೊಂಡು ಈ ಕಡೆಯಿಂದ ಕೂಡ ಹೋಗ್ಬೋದು. ಓಕೆ. ಹಾಗಾಗಿ ಬಟ್ ಏನಂದರೆ ಎಲ್ಲದು ಕಂಪ್ಲೀಟ್ ನಮ್ಮದು ಮನೆಯದು ಎಲ್ಲ ಸೆನ್ಸಾರ್ ಡೋರ್ಸು, ಎಲ್ಲ ಡೋರ್ಸಿಗೂ ಸೆನ್ಸಾರ್ ಇದೆ. ಮನೆಯಲ್ಲಿ ಮೋಷನ್ ಸೆನ್ಸಾರ್ಸ್ ಇದೆ ಇಡೀ ಮನೆಯಲ್ಲಿ. ಅಂದರೆ ನಮಗೆ ಫೋಟೋಸ್ ಇಬ್ರದ್ದು ಜೋಡಿ ಫೋಟೋಸ್ ಇಟ್ಟಿದ್ದೀರಾ? ಇದು ಕರ್ಟನ್ನೇ. ಕರ್ಟನ್ನಾ ಇದು? ಓಕೆ ಓಕೆ ಓಕೆ. ನಾನು ಫೋಟೋಸ್ ಏನೋ ಅಂದ್ಕೊಂಡೆ ಸರ್. ಇದು ಕರ್ಟನ್. ಓಹೋ, ಆ ಕಡೆ ವಿಂಡೋಸ್ ಇದೆ. ವಿಂಡೋ ಇದೆ. ಹಿಂಗೇನಾದರೂ ಹಿಂದೆ ಮನೆಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಏನಾದರೂ ಅವಶ್ಯಕತೆ ಇದ್ದರೆ. ನಿಮ್ದೇನದು? ಹಿಂದೆ ಲೇಬರ್ ಕ್ವಾರ್ಟರ್ಸ್ ಒಂದು ಮನೆಯಲ್ಲಿ ಸರ್ವೆಂಟ್ ಹೌಸ್ ಥರ ಒಂದು ಹಿಂದೆ ಮಾಡ್ಕೊಂಡಿದ್ದೀವಿ. ತರಕಾರಿ ಎಲ್ಲ ಬೆಳ್ಕೊಂಡು ಜೊತೆಗೆ ಒಂದು ಸರ್ವೆಂಟ್ ಹೌಸ್ ಯಾವಾಗಲೂ ಇರ್ತಾರೆ. ಇವರು ನಮ್ಮ ತಾಯಿ. ಓಕೆ. ಫ್ರಂಟ್ ಗೆಸ್ಟ್ ಲಾಂಜಲ್ಲಿ ಅವ್ರದ್ದು ಫೋಟೋ, ದೊಡ್ಡ ಫೋಟೋ ಇದೆ. ಅವರು ನಮ್ಮ ತಾಯಿ. ಇನ್ನು 3 ಜನ ಅಕ್ಕಂದ್ರಲ್ಲಿ 2 ಇದ್ದಾರೆ. ಒಬ್ಬರು ಬೆಂಗಳೂರಲ್ಲಿದ್ದಾರೆ, ಒಬ್ಬರು ಮುರುಡೇಶ್ವರದಲ್ಲಿದ್ದಾರೆ. ಸೊ ನಮಗೇನಂದರೆ ಎಲ್ಲ ಇಲ್ಲೇ ಏನೇ ಪ್ರಾಬ್ಲಮ್ ಆದರೆ ಕಮ್ಯುನಿಕೇಷನ್ಗೆ ಮಕ್ಕಳು ಪಕ್ಕದಲ್ಲಿ ಮಲಗ್ತಾರ, ಆ ರೂಮ್ ಬಾಗಿಲು ಅಲ್ಲೆಲ್ಲೋ ಇಟ್ಟರೆ ನಮಗೆ ಸಮಾಧಾನ ಇರಲ್ಲ, ಮಲಗಿದ್ರೆ ಇಲ್ವೋ ಅಂತ. ಸೊ ನಾವು ಡೋರ್ ಓಪನ್ ಮಾಡಿ, ಡೋರ್ ಓಪನ್ ಇದ್ದರೆ ನಾವು ಮಲಗುವಾಗ ನೋಡ್ತಾನೆ ಇರ್ಬೋದು ಮಲಗಿದ್ರಾ ಇಲ್ವಾ ಅಂತ. ಸೊ ಗೆಸ್ಟ್ ರೂಮ್ ಡೋರ್ ಒಂದು ಸಪ್ರೇಟ್ ಇಟ್ಬಿಟ್ಟು ಮಕ್ಕಳದ್ದು ನಮ್ಮದು ಡೋರ್ಸು ಸ್ಟ್ರೈಟ್ ಇಟ್ಕೊಂಡಿದ್ದೀವಿ ಹಾಗೆ. ಸೊ ನಮ್ಮದು ಥೀಮು ಇಲ್ಲಿಗೆ ಮುಗೀತು, ಕಂಪ್ಲೀಟು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.